ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಿಸಿ ಬಿಸಿ ದೀಪಾವಳಿ ಸ್ಪೆಷಲ್ ಕಜ್ಜಾಯ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಾಫ್ಟಾಗಿ ಬಂದಿದೆ ನಮ್ಮ ಮನೇಲಿ. ನಿಮ್ಮ ಮನೇಲೆಲ್ಲ ಹೇಗೆ ಬಂದಿದೆ ಕಮೆಂಟ್ ಮಾಡಿ. ಸೊ ಬನ್ನಿ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಪೂಜೆ ಸಾಮಾನು ತೊಗೊಂಡಿದ್ದೀನಿ. ಏನಕ್ಕೆ ಅಂತ ನೋಡ್ತಾ ಇರ್ಬೋದು. ನಾವು ದೀಪಾವಳಿಗೆ ಯೂಶಲಿ ಫಸ್ಟು ಗಂಗಮ್ಮಗೆ ಪೂಜೆ ಮಾಡಿ ಅದನ್ನು ತೊಳೆದು ನೀಟಾಗಿ ಅಕ್ಕಿನ ಕಜ್ಜಾಯ ಚೆನ್ನಾಗಿ ಬರಲಿ ಅಂತ ಬೇಡಿಕೊಂಡು ಎಲ್ಲನ ನಾವು ನದಿ ಹತ್ರ ಇಲ್ಲಾಂದರೆ ಬೋರ್ ಏನಾನ ಹಾಕ್ಸಿದ್ರೆ ಅಲ್ಲಿ ಮಾಡಬೇಕು. ಈ ಕಾಲದಲ್ಲೆಲ್ಲ ನಮಗೆ ಬೋರು ನದಿ ಇವೆಲ್ಲ ಏನು ಸಿಕ್ಕೋದಿಲ್ಲ. ಸೊ ನಮ್ಮ ಮನೆ ಹತ್ರನೇ ನಲ್ಲಿ ಬರುತ್ತೆ, ಬೋರ್ ಹಾಕ್ಸಿರೋ ನಲ್ಲಿ, ಕುಡಿಯೋ ನೀರೆಲ್ಲ ಇದೇ ಯೂಸ್ ಮಾಡೋದು. ಸೊ ಇದಕ್ಕೇ ಗಂಗಮ್ಮ ಅಂತ ಹೇಳಿ ಪೂಜೆ ಮಾಡಿ ನಾವು ಅಕ್ಕಿನ ತೊಳೆದು ನೆನೆಸಿ ಒಂದಿನ ಇಡೀ ನೆನೆಸಿ ಆಮೇಲೆ ಹಿಟ್ಟು ಹಾಕ್ಸ್ಕೊಬರ್ತೀರಿ. ಸೊ ಹಬ್ಬ ವರ್ಷ ವರ್ಷ ಚೆನ್ನಾಗಿ ಬರಲಿ ಅಂತ ಬೇಡ್ಕೊಳ್ತೀರಿ. ಯೂಶ್ವಲಿ ದೀಪಾವಳಿ ಹಬ್ಬ ಎಲ್ಲರಿಗೂ ಸಿಗೋದಿಲ್ಲ. ಸೊ ಸಿಕ್ಕವ್ರಿಗೆ ಮಾಡ್ಕೋಬೇಕಾಗುತ್ತೆ ನಾವು. ಸೊ ಅಮ್ಮ ಮನೇಲಿ ಇವಾಗ ಮಾಡ್ತಿದ್ದಾರೆ. ಕಜ್ಜಾಯ ನೀಟಾಗಿ ಬರಲಿ ಅಂತೇಳಿ ಬೇಡ್ಕೊಳ್ಳೋದು. ಸೊ ಗಂಗಮ್ಮಗೆ ಪೂಜೆ ಮಾಡಿ ಅಕ್ಕಿ ತೊಳೆದಿಟ್ಟು ದಿನಪೂರ್ತಿ ನೆನೆಸಿ ನೆಂದಿರೋ ಹಿಟ್ಟನ್ನ ಹೋಗಿ ಹಾಕ್ಸ್ಕೊಂಬಂದ್ಬಿಡೋದೆ. ಇಲ್ಲಿ ನೋಡಿ ಬೆಲ್ಲನೂ ಪುಡಿ ಮಾಡಿ ತೊಗೊಂಡಿದ್ದೀನಿ ನಾನು. ಸೊ ಬೆಲ್ಲನ ನೋಡಿ ಒಂದು ಪಾತ್ರೆಗೆ ಹಾಕ್ಕೊಂಡು, ಕಜ್ಜಾಯ ಏನರಲ್ಲಿ ಮಾಡ್ತೀರಾ ಆ ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ನೀವು ಫಸ್ಟು ಬೆಲ್ಲನ. ಸೊ ಅದು ಸ್ಮೆಲ್ ಬರುತ್ತಲ್ಲ ನಿಮಗೆ ಬೆಲ್ಲದು, ಆ ಥರ. ಇದು ನೋಡಿ ಹಿಟ್ಟು ಹಾಕ್ಸ್ಕೊಂಬಂದು ಬಿಸಿ ಬಿಸಿ ಹಂಗೆ ಇಟ್ಟಿದ್ದೀರಿ. ಇದಾಗಿದ ತಕ್ಷಣ ಹಿಟ್ಟು ಹಾಕ್ಕೊಂಡು ಹಂಗೆ ಮಿಕ್ಸ್ ಮಾಡಬೇಕಾಗುತ್ತೆ. ಒಂದಿಬ್ಬರು ಮೂವರು ಇದ್ದರೆ ಹಿಟ್ಟು ಮಿಕ್ಸ್ ಮಾಡೋಕ್ಕೆ ಸರಿ ಹೋಗುತ್ತೆ. ನಾವಿಲ್ಲಿ ಕಡಿಮೆನೇ ಮಾಡ್ತಾಯಿದ್ದೀರಿ, ಒಂದು 2 kg ಆಗೋಷ್ಟು. ಸೊ ಯೂಶ್ವಲಿ ಕಜ್ಜಾಯ ಮಾಡೋರೆಲ್ಲ ಒಂದು 5 kg 10 kgಗೂ ಮಾಡ್ತಾರೆ. ನಾವಿವಾಗ ಕಡಿಮೆನೇ ಮಾಡ್ತಾ ಇರೋದು. ಸೊ ನೋಡಿ ಈ ಥರ ಕ್ಲೀನಾಗಿ ಬೆಲ್ಲ ಚೆನ್ನಾಗಿ ಬೇಯಬೇಕು. ಇದನ್ನು ನೀವು ನೋಡಿ ತಣ್ಣೀರಲ್ಲಿ ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಹಿಂಗೆ ಇಟ್ಕೊಂಡ್ರೆ ಅದು ನಿಮ್ಮ ಕೈಗೆ ಅಂಟ್ಕೋಬಾರ್ದು. ಅಂಟ್ಕೊಳ್ತಿದ್ರೆ ನೋಡಿ ಈ ಥರ ಅಂಟ್ಕೊಂಡ್ರೆ ಅದು ಇನ್ನೂ ಆಗಿರಲ್ಲ. ಸೊ ಇವಾಗ ಇದು ಇನ್ನೂ ಆಗಿಲ್ಲ, ಇನ್ನೂ ಒಂದು 5-10 ನಿಮಿಷ ಬೆಲ್ಲನ ಕುದಿಸ್ಬೇಕು ಚೆನ್ನಾಗಿ. ಹಿಂಗೆ ಇಟ್ಕೊಂಡಿದ್ದ ತಕ್ಷಣ ನಿಮ್ಮ ಕೈಗೆ ಅಂಟ್ಕೊಳ್ದಿರ ಬಂದರೆ ಅದು ಪಾಕ ಕರೆಕ್ಟಾಗಿ ಬಂದಿದೆ ಅಂತ. ಮೇಯ್ನ್ ಇರೋದೇ ಬೆಲ್ಲ. ಸೊ ನೀವು ಬೆಲ್ಲನ ಪಾಕ ನೀಟಾಗಿ ಎತ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಸಿಂಗ್ ಕ್ಲೀನಾಗಿ ಮಾಡಿಕೊಂಡ್ರೆ ಕಜ್ಜಾಯ ಮೆತ್ತಗೆ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಇದು ರೆಡಿ ಇದೆ ಬೆಲ್ಲ. ಸೊ ಇದಕ್ಕೇ ನಾನು ಎಳ್ಳು ಸ್ವಲ್ಪ ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕಪ್ಪೆಳ್ಳು ಹಾಕ್ಕೋಬೋದು, ಇದನ್ನು ಹಾಕ್ಕೋಬೋದು. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒಬ್ಬರು ಹಿಟ್ಟು ಹಾಕ್ತಾ ಇರಬೇಕು, ಒಬ್ಬರು ಮಿಕ್ಸ್ ಮಾಡ್ತಾ ಇರಬೇಕು. ಏಕೆಂದರೆ ಅದು ಉಂಡೆ ಕಟ್ಟಬಾರ್ದು. ಒಂದೇ ಸರಿಗೆ ಹಿಟ್ಟು ಹಾಕಿದ್ರೆ ಉಂಡೆ ಉಂಡೆ ಆಗೋಗುತ್ತೆ, ಕಷ್ಟ ಆಗುತ್ತೆ ನಿಮ್ಗೆ ತಿರ್ಸೋದು. ಸೊ ಅದು ಎಷ್ಟು ಬೇಕಾಗುತ್ತೆ ಬೆಲ್ಲಾಗಿ ಎಷ್ಟು ಇದು ಬೇಕಾಗುತ್ತೆ ಅಂತ ನೋಡಿ ನೀವು ಮಿಕ್ಸ್ ಮಾಡ್ಕೋಬೋದು. ಸೊ ನೋಡಿ ನೀಟಾಗಿ ಗಂಟಿಲ್ದಂಗೆ, ಒಂಚೂರು ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಮ್ಮ ಅಣ್ಣ ಇಟ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದಾರೆ ನೀಟಾಗಿ. ಇವಾಗ ನೋಡಿ ಇದಾಗಿದೆ. ನೀಟಾಗಿ ಬಿಸಿ ಬಿಸಿ ಎಣ್ಣೆಗೆ ತಟ್ಕೊಂಡು ನೀಟಾಗಿ ಬಿಟ್ಕೊಳ್ತಾ ಇದ್ದೀರಿ ನೋಡಿ. ಸೊ ನೋಡಿ ಎಣ್ಣೆ ಕಾದಿರಬೇಕು, ಎಣ್ಣೆ ಚೆನ್ನಾಗಿ. ಸೊ ತಟ್ಟಿ ಒಬ್ಬರು ಬಿಡ್ತಾಯಿದ್ರೆ ಒಬ್ಬರು ಎತ್ಕೊಳ್ತಾ ಇದ್ದರೆ ನೀಟಾಗಿ ಸರಿ ಹೋಗುತ್ತೆ. ಸಾಫ್ಟಾಗಿದೆ ನೋಡಿ. ನಾನು ತಿಂದು ಟೇಸ್ಟ್ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಸೊ ಸಾಫ್ಟಾಗಿ ಬಂದಿದೆ. ಸಾಫ್ಟಾಗಿ ಬಂದರೆ ಕಜ್ಜಾಯ ಚೆನ್ನಾಗಿ ಬಂದಂಗೆ. ಸೊ ಕಜ್ಜಾಯ ಎಲ್ಲ ನೀಟಾಗಿ ರೆಡಿಯಾಗಿದೆ. ನೀವೆಲ್ಲ ಹಬ್ಬ ಕಜ್ಜಾಯ ಹೇಗೆ ಮಾಡಿದ್ದೀರಾ ಕಮೆಂಟ್ ಮಾಡಿ. ಇನ್ನೂ ರೆಸಿಪೀಸ್ ಬೇಕಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಎಲ್ಲರಿಗೂ ಈ ದೀಪಾವಳಿ ಎಲ್ಲ ಖುಷಿ ಸಂತೋಷ ಎಲ್ಲ ತರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು.